ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್‌ಗೆ ಸ್ವಾಗತ. ಬೇಸಿಗೆಗಾಲಕ್ಕೆ ತಂಪಾಗಿರೋಂಥ ಸೌತೆಕಾಯಿ ತಂಬುಳಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಸಿಂಪಲ್, ಈಸಿ. ಅದನ್ನ 5 ನಿಮಿಷಕ್ಕೆ ಮಾಡ್ಕೋಬಹುದು ಮನೆನಲ್ಲೇ. ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಬಟನ್‌ನ ಪ್ರೆಸ್ ಮಾಡಿ. ಇವಾಗ ಒಂದು ಮೀಡಿಯಂ ಸೈಜ್‌ನ ಸೌತೆಕಾಯಿ ತಗೊಳ್ಳಿ. ಅದನ್ನ 2 ಸೈಡ್ ಕಟ್ ಮಾಡ್ಕೊಂಡು ಅದರಲ್ಲಿರೋ ಕಹಿ ಅಂಶನೆಲ್ಲ ಈ ತರ ಉಜ್ಜಿ ತೆಗೆದ್ಬಿಡಿ. ನೋಡಿ, ಈ ತರ ವೈಟ್ ವೈಟ್ ಆಗಿ ಬರುತ್ತೆ. ಅದು ಸ್ವಲ್ಪ ಕಹಿ ಅಂಶ ಇರುತ್ತೆ. ಅದೆಲ್ಲ ಈಚೆಗೆ ಬಂದ್ಬಿಡುತ್ತೆ. ಚೆನ್ನಾಗಿ ಇದನ್ನೆಲ್ಲ ತೆಗ್ದಾದ್ಮೇಲೆ ಸಿಪ್ಪೆನೆಲ್ಲನುವೆ ತೆಕ್ಕೊಳ್ಳಿ. 2 ಕಡೆ ತೆಗೆದು ಸಿಪ್ಪೆನೂ ಕೂಡ ತೆಕ್ಕೊಂಡು ಫುಲ್ಲು ಇದನ್ನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಆಯ್ತು. ಇದ್ರ ಬೀಜ ಏನ್ ತೆಗೆಯೋದ್ ಅವಶ್ಯಕತೆ ಇಲ್ಲ. ತುಂಬಾ ಬಲ್ತಿದ್ರೆ ತೆಕ್ಕೊಳ್ಳಿ. ಎಳೆಯಾಗಿದ್ರೆ ಹಾಗೆ ಹಾಕೋಬಹುದು. ಈಗ ಇದನ್ನೆಲ್ಲ ಹಾಗೆ ಹಾಕೊಂಡು ಮಿಕ್ಸಿ ಜಾರ್‌ಗೆ ಮತ್ತೆ ತೆಂಗಿನಕಾಯಿ 1 ಹಿಡಿಯಷ್ಟು, 1 ಹಿಡಿ ಹಾಕೊಳ್ಳಿ ತೆಂಗಿನಕಾಯಿ, ಜಾಸ್ತಿ ಬೇಡ. ಜೀರಿಗೆ 1 ಸ್ಪೂನು ಮತ್ತೆ ಉಪ್ಪು ಕೂಡ 1 ಸ್ಪೂನ್ ಹಾಕೊಳ್ಳಿ. ಆಮೇಲೆ ರುಚಿ ನೋಡಿ ಮತ್ತೆ ಮೇಲ್ಗಡೆ ಕೂಡ ಹಾಕೋಬಹುದು. ಮತ್ತೆ ಹಸಿಮೆಣಸಿನಕಾಯಿ, ಇದಕ್ಕೆ ಒಣಮೆಣಸಿನಕಾಯಿ ಹಾಕಲ್ಲ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು 5 ರಿಂದ 6 ಹಸಿಮೆಣಸಿನಕಾಯಿ. ಮತ್ತೆ ಮೊಸರು, ಗಟ್ಟಿ ಮೊಸರು ತಗೊಳ್ಳಿ. ಅದು ಒಂದು 250 ಗ್ರಾಮ್ಸ್ ಅಷ್ಟು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಎಲ್ಲನೂವೆ ಗ್ರೈಂಡ್ ಮಾಡ್ಕೊಳ್ಳಿ. ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ತರಿ ತರಿಯಾಗಿ ಮಾಡ್ಕೋಬೇಡಿ. ನುಣ್ಣಗೆಲ್ಲ ಈ ತರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೈಸ್ ಆಗಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ. ತರಿ ತರಿ ಆಗಿದ್ರೆ ಅಷ್ಟು ಚೆನ್ನಾಗಿ ತಿನ್ನಕ್ಕೆ. ಇದನ್ನ ಒಂದು ಬೌಲ್‌ಗೆ ಹಾಕಿ ಇಟ್ಕೊಳ್ಳಿ. ಇವಾಗ ಇದು ಬೇಸಿಗೆಗಾಲಕ್ಕಂತೂ ತುಂಬಾ ಒಳ್ಳೆ ರೆಸಿಪಿ. ಎಲ್ಲಾ ಟೈಮಲ್ಲೂ ತಿನ್ಬೋದು. ಆದ್ರೆ ಸಮ್ಮರ್ ಅಲ್ಲಿ ನೀವು ಅವಾಗ ಅವಾಗ ತಿಂತಾ ಇದ್ರೆ ನಿಮ್ ಹೊಟ್ಟೆ ತಂಪಾಗಿರುತ್ತೆ ಇದು. ಇವಾಗ ಒಗ್ಗರಣೆಗೆ ಏನೇನ್ ಬೇಕೋ ನೋಡೋಣ ಬನ್ನಿ. ಒಂದ್ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ. ಆ ಸಾಸಿವೆ ಸಿಡಿದ್ಮೇಲೆ ಒಂದ್ 1/4 ಸ್ಪೂನ್ ಅಷ್ಟು ಇಂಗು, ಒಣಮೆಣಸಿನಕಾಯಿ ಒಂದ್ 4 ರಿಂದ 5, ಕರಿಬೇವಿನ ಸೊಪ್ಪು ಒಂದ್ 2-3 ಕಡ್ಡಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಅದನ್ನೆಲ್ಲ ತಂಬುಳಿ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಹಾಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪುನುವೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಒಂದು ಚಿಕ್ಕ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮೇಲ್ಗಡೆ. ಹಾಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಸಾಲ್ಟ್ ನಿಮಗ್ ಬೇಕು ಅಂದ್ರೆ ಮೇಲ್ಗಡೆ ಸಾಲ್ಟ್ ಹಾಕೊಂಡು ಅದನ್ನ ಸರ್ವ್ ಮಾಡಿ. ಇವಾಗ ಸೌತೆಕಾಯಿ ತಂಬುಳಿ ರೆಡಿ ಆಗಿದೆ. ನೀವು ಮಾವಿನಕಾಯಿ ತಂಬುಳಿ ಕೂಡ ಇದೇ ತರ ಮಾಡ್ಕೋಬಹುದು. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ತಂಬುಳಿನ ಟ್ರೈ ಮಾಡಿ ಮನೆಯಲ್ಲೇ. ನೋಡಿ, ಇವಾಗ ತಂಬುಳಿ ರೆಡಿ ಆಗಿದೆ. ಒಂದ್ ಪ್ಲೇಟ್‌ಗೆ ಅನ್ನ ಹಾಕೊಂಡು ಅದ್ರ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ. ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್‌ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.